ಮಹಾಶಿವರಾತ್ರಿ ಜಾಗರಣೆ ಪ್ರಯುಕ್ತವಾಗಿ ಹೆನ್ನಗರ ಗ್ರಾಮದಲ್ಲಿ ಮಾರ್ಚ್ 8ರಂದು ರಾತ್ರಿ 8 ಗಂಟೆಗೆ ಇಷ್ಟಾರ್ಥ ಸಿದ್ಧಿ ಶ್ರೀ 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 ಅಭಯ ಹಸ್ತ ಆಂಜನೇಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ಇನ್ನು ಡಾಕ್ಟರ್ ಮಹದೇವಪ್ಪರವರ ದಕ್ಷ ನಿರ್ದೇಶನ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ಹಾಗೆಯೇ ಆರ್.ಕೆ. ರಮೇಶ್, ಜೆ. ಪ್ರಸನ್ನಕುಮಾರ್, ಆರ್.ಕೆ. ಕೇಶವರೆಡ್ಡಿ, ಎಸ್. ಶಿವರಾಜ್, ಹೊಸಹಳ್ಳಿ ಮುನಿರಾಜ್, ಹಿನ್ನಕ್ಕಿ ಜಯಣ್ಣ, ಪಂಚಾಯಿತಿ ಅಧ್ಯಕ್ಷರಾದ ಮಹೇಶ್, ಉಪಾಧ್ಯಕ್ಷ ಲಕ್ಷ್ಮೀನಾಗೇಶ್, ಲಾಯರ್ ಮಹೇಶ್ ಮತ್ತು ಪಂಚಾಯಿತಿ ಸದಸ್ಯರಾದ ಎಂ. ನಾಗರಾಜ್, ಡಾಕ್ಟರ್ ಎಂ. ಕುಮಾರ್, ಎನ್. ಸತೀಶ್, ಅನಿತಾ ವೆಂಕಟಸ್ವಾಮಿ, ಪುಷ್ಪ ರಾಜಶೇಖರ್, ಲಲಿತರಾಜು ಸಹಯೋಗದಲ್ಲಿ ಈ ಕಾರ್ಯಕ್ರಮವು ಆಯೋಜಿಸಲಾಗಿದೆ ಎನ್ನಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಎಚ್.ಎಂ. ರಮೇಶ್, ಎಚ್.ಸಿ. ಶ್ರೀನಿವಾಸ್, ಡಾಕ್ಟರ್ ಎಸ್. ಪಾಪಣ್ಣ, ಜೆ. ಮುನಿರಾಜು, ಎಂ. ರಾಮಸ್ವಾಮಿ, ಡಾಕ್ಟರ್ ಎಂ. ರಾಧಾಕೃಷ್ಣಪ್ಪ, ಎಂ. ಲಕ್ಷ್ಮಣ್, ಅತ್ತಿಬೆಲೆ ಜ್ಯೋತಯ್ಯ, ಎಲ್. ರಮೇಶ್, ಪೃಥ್ವಿರಾಜ್, ಸಿದ್ದೇಶ್, ಜಯಣ್ಣ, ಬಿ. ಜ್ಯೋತೇಶ್, ಚಿನ್ನರಾಜ್, ಜಯರಾಮ್, ಎಂ. ವಜ್ರಪ್ಪ ಮತ್ತಿತರರು ಹಾಜರಿದ್ದರು.
ನನ್ನ ಮುಖವು ಬಾಡಿರುವುದು, ಕೈಕಾಲುಗಳು ನಡುಗುತ್ತಿರುವುದು. ಕರುಣಾಮಯನೇ, ಗಾಂಡಿವಿ ಆದರೂ ಕೈಯಿಂದ ಜಾರಿ ಬೀಳುತ್ತಿದೆ. ಪರಮಾತ್ಮ, ಈ ಜ್ಞಾತಿ ಅವಧಿಗೆ ಕೈ ಹಾಕಲು ಮಿತ್ರ. ನನಗೆ ಯುದ್ಧವೂ ಬೇಡ, ರಥವನ್ನು ಹಿಂದಿರುಗಿಸು ವಾಸುದೇವ. ಅರ್ಜುನ, ಕ್ಷತ್ರಿಯ ವೀರನಾಗಿ ಹುಟ್ಟಿ ತೆರೆದ ನರಕದ ಮಾರ್ಗವನ್ನು ಒಡೆಯಬೇಡ. ಈ ಏಡಿಯಂತೆ ಈ ನಿಂದನೆಯನ್ನು ಸಹಿಸಲಾರೆ. ಪರಮಾತ್ಮ, ಒಂದು ಸಾರಿ ಈ ಕುರು ಸೈನ್ಯದ ಕಡೆ ದೃಷ್ಟಿಸಿರುವುದು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರವಿದ್ಯೆಯನ್ನು ಕಲಿಸಿ ಸಜ್ಜನರ ವಧೆಯಿಂದ ಸಮ್ಮತವಿಲ್ಲ ವಾಸುದೇವ. ಯಾರು ಯಾರನ್ನು ವಧಿಸುವರು ಅರ್ಜುನ? ಅಳಿವಿಲ್ಲದ ಆತ್ಮನನ್ನು ವಧಿಸುವುದು ಅಸಂಭವ. ಮೂಢರಂತೆ ಚಿಂತಿಸಬೇಡ. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ನಾನು ಮಾತ್ರ ಏಡಿಯಲ್ಲ ದೇವ. ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವೂ ಇಲ್ಲ. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು, ಪರಾಧರ್ಮದಲ್ಲಿ ಅವಲಂಬಿಕಾರಿ ಅರ್ಜುನ. ಈ ಮನೋವಿಕಾರವನ್ನು ತ್ಯಜಿಸಿ ಮೂಢನಂತೆ ಚಿಂತಿಸಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವು ಧರ್ಮ ರಕ್ಷಣೆಯು ಉಭಯ ಪ್ರಶ್ನೆಯಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ. ಕರ್ಮವು ಮಾನವ ಜೀವನದ ಶ್ರೇಷ್ಠ ಮಾರ್ಗ. ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯ ಅರ್ಜುನ. ಈ ದಿವ್ಯವಾಣಿಯಿಂದ ನನ್ನನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಈ ಕರ್ಮಯೋಗೀಶ ಇಹಲೋಕದಲ್ಲಿ ನಿನ್ನ ಇಷ್ಟ ಕರ್ಮವನ್ನು ನೀನು ಆಚರಿಸುವುದಿಲ್ಲ ಅರ್ಜುನ. ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಧಾರಣೆ ನನಗೆ ನೆನಪಿರುವುದು, ನಿನಗೆ ನೆನಪಿಲ್ಲ. ನಿನ್ನ ಅವತಾರದ ನುಡಿಗಳು ಗುರುತುಗಳೇನು? ನಿನ್ನನ್ನು ಗುರುತಿಸುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಸದಾಯ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾತ್ಮಾನಂ ಧರ್ಮಸ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುರ್ವಿಶ್ರುತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ನಾನು ಮಾಯಾರೂಪಿ, ದಾರಿದ್ರ್ಯವೆನಿಸಿ ಸರ್ವ ಪ್ರಪಂಚವನ್ನು ಒಂದೇ ಸಾರಿ ಧಾರಣೆ ಮಾಡಬಹುದು. ಅರ್ಜುನ, ನನ್ನ ವಿಭೂತಿಗಳು ಅನಂತ ಅಮೋಘ. ಅದರಲ್ಲಿ ಒಂದಲ್ಪ ಮಾತ್ರದಿಂದ ಸೃಷ್ಟಿ ಸ್ಥಿತಿ ಪ್ರಳಯಗಳು ಪ್ರಾರಂಭಿಸುವುದು. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೇಶ್ವರ, ನಿನ್ನ ಸೌಮ್ಯ ರೂಪವನ್ನು ವಿಶ್ವರೂಪವನ್ನು ಧಾರಣೆ ಮಾಡು ದೇವ. ಅಥಾಸ್ತು. ನನ್ನ ಸಂಹಾರ ದರ್ಶನವನ್ನು ಪಡೆ. ಕರಾಳ ಕಾಳ ಮಧ್ಯದಲ್ಲಿ ಸ್ವರೂಪನು ನಾನು. ಕುರುಕ್ಷೇತ್ರ ಸಮ್ಮಿಲಿತನಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಕ್ರೋಶನ ಮಾಡಿ ನನ್ನ ಉದರದಲ್ಲಿ ಇರಿಸು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಪರಧರ್ಮದಲ್ಲಿ ಸ್ವರ್ಗವನ್ನು ಪಡೆ. ಎಂತಹ ಭಯಾನಕರವಾದ ದೃಶ್ಯವಿದು. ಇದನ್ನು ನನ್ನ ಕಣ್ಣುಗಳಿಂದ ನೋಡಲಾರೇನು ಪ್ರಭು. ಕೈಕಾಲುಗಳು ನಡುಗುತ್ತಿರುವುದು. ಹೇ ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು ದೇವ. ಭಯವನ್ನು ಬಿಡು ಕಾಣಿಸಕ. ಚಂಕು ಚಕ್ರ ಗದಾ ಶೋಭಿತವಾದ ನನ್ನ ಸೌಮ್ಯ ಮೂರೂಪ ದೃಶ್ಯವನ್ನು ಪಡೆ. ಸಾಗರ ಮಧ್ಯದಲ್ಲಿ ನಡೆಯುವ ನಾಲೆಯಂತೆ ನಿನ್ನ ಹೃದಯವು ಶಾಂತವಾಗಲಿ, ಶಾಂತವಾಗಲಿ, ಶಾಂತವಾಗಲಿ. ಪರಮಾತ್ಮ, ನಮೋ ರುಕ್ಮಿಣೀಪತೆ ಮಧುರ ಮಾಯಾದಿನಿಕೇತನ ಮಾತಾಯಿ ಮುಕುಂದ ನಮಿತೆವು ನಿಮ್ಮಯ ಪಾದಕ್ಕೆ. ನಮೋ ಲಕ್ಷ್ಮೀ ನಾರಾಯಣ ನಮಸ್ತೆ ನಮಸ್ತೆ ನಮಸ್ತೆ.
ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವೂ ಇಲ್ಲ. ಈ ಇದ್ದವು ಕ್ಷತ್ರಿಯರ ಧರ್ಮ. ಈ ದಿನ ಭೀಷ್ಮನ ಮರಣವು ಖಂಡಿತ. ನಡೆ ಹೋಗೋಣ. ನಿನ್ನ ಅಭಿಷ್ಟವು ಇತ್ತವೆಂದರೆ ಅಗತ್ಯವಾಗಿ ನಿನ್ನ ಅದನ್ನೇ ಹೊಂದುವೆ. ಗುರುಕುಲದ ಸ್ವರೂಪನೇ, ನಿನ್ನ ಅಪರಾಧಗಳು ಅಗಣ್ಯ ಅನಂತ, ಏನೆಂದು ಹೇಳಿವೆ. ಭೀಷ್ಮ ದ್ರೋಣ ಗುರುಜನರ ಮಾತುಗಳನ್ನು ನಿರಾಕರಿಸಿದ ಅನ್ಯಾಯ ಅಡಚಣೆಗೆ ಪ್ರವರ್ತರಾದ ನಿನಗೆ ಎಂದಿಗೂ ಶ್ರೇಷ್ಠ ಲಭಿಸದು. ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೋ ಸರಿಯ ಕಟ್ಟ ಕಳೆದಾಡಿ ಪಾಂಡವರನ್ನು ಕಾಯಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚನೆಯ ಕಟ್ಟಾಳು ಈ ಕೌರವೇಶ್ವರನ್ನು ನೋಡಿ ಏಕೆ ಹಾಕಿ ನಕ್ಕರಲ್ಲವೇ ಆನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ಕೊಟ್ಟರು ಕೃಷ್ಣ. ಈ ಛಲವನ್ನು ಭೂತ ಪ್ರೇತಗಳೇನಾದ ಭೂತ್ವೇಶ್ವರನೇ ಕಾಂತಿರುವುದು ಕರಕ್ಕೆ ನಿಂತರೂ ಸರಿಯೇ ಕಲಿಯಿಂದ ನಿರ್ಮಿತವಾದ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚು ಹೋದರೂ ಸರಿಯೇ ಈ ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಸಂಧಾನದಿಂದ ಹೆಂಡಿಗೂ ರಾಜ್ಯ ದೊರಕಲಾರದು. ಚಲತೊಟ್ಟು ಮಾಡುವೆ ಇಂದ ಕಡಾಕಡೆಯಾಗಿ ಸತ್ತರೆ ಸಾಹಿತ್ಯ ಮುಂದಿನ ಬದುಕಿದರೆ ಸಾಮ್ರಾಜ್ಯ, ಬದುಕಿದರೆ ಸಾಮ್ರಾಜ್ಯ ಇದೇ ಕಟ್ಟ ಕಡೆಯ ಸಂದೇಶ. ಸಂಗ್ರಾಮ ಸಲಕರಣೆಗಳನ್ನು ಸಿದ್ಧ ಅಣಿಗೊಳಿಸುವಂತೆ ಪಾಂಡವರಿಗೆ ತಿಳಿಸು. ವಾಕ್ಯಗಳನ್ನು ಈ ಗರ್ಭಿತ ವಾಕ್ಯಗಳನ್ನು ಎಷ್ಟೆತ್ತು ಸಹಿಸಬಲ್ಲೆ ಕೌರವೇಶ್ವರ, ಎಷ್ಟೆತ್ತು ಸಹಿಸಬಲ್ಲೆ? ಅಣ್ಣ ಇಸೇವೆ ನಮಗೆಲ್ಲ ಕೆಲಸ, ನಡೆ ಹೋಗೋಣ. ಸಹೋದರ ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ?
ಕುಶಲವೇ ಪರಮಾತ್ಮ? ನಮ್ಮ ದರ್ಶನದಿಂದ ನಿನ್ನ ಕೊಂಡಾಟವಾಗಿದೆ. ನಾನು ಮಾರ್ಗ ಈ ದೀನನ ಮೇಲೆ ದಯ ತೋರಿ ಪರಮಾತ್ಮ, ಈ ದೀನನ ಮೇಲೆ ದಯೆ ತೋರಿ ಬಂದಿರುವೆಯ. ತಮ್ಮ ದರ್ಶನದಿಂದ ನನ್ನ ಹೃದಯವು ನನ್ನ ಕುಟೀರವು ಪವಿತ್ರವಾಯಿತು. ನಾನು ಮಾರ್ಗಾಸ್ತಿಯಿಂದ ಬಹಳವಾಗಿ ನಡೆದು ಬಂದಿದ್ದೇನೆ. ಏನಾದರೂ ಆಹಾರವನ್ನು ಕೊಡುವಿದ್ದೀರಾ ಪರಮಾತ್ಮ? ನನ್ನನ್ನು ಪರೀಕ್ಷೆ ಮಾಡದಿರುವೆ ದೇವ. ಸ್ತ್ರೀಯರ ಪರಾಜಿತೆಯು ನಮ್ಮ ಆರ್ಯ ಸಮಾಜದ ನೇಮ, ಭಗವತ್ ಸ್ವರೂಪಿಗಳ ಋಷಿಮುನಿಗಳ ಆಜ್ಞೆ. ನೀವು ಹೇಳಿದ ಮಾತು ಸತ್ಯವಾದ ಪಕ್ಷದಲ್ಲಿ ತಾವು ಹೇಳಿದ ಮಾತು ಸತ್ಯವಾದ ಪಕ್ಷದಲ್ಲಿ ಭೀಮಾರ್ಜುನರು ನೋಡಿದಾಗಲೆಲ್ಲ ನಾನು ನೋಡಿದಾಗಲೆಲ್ಲ ಸೂತನೆಂದು ಹೀಗಾಡುತ್ತೇನೆ ನಾನು. ಇಂಥವರೆಲ್ಲ ವಿಚಾರವು ಅವರಿಗೆ ತಿಳಿಯದೇ ದೇವ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿದು. ನಿನ್ನನ್ನು ನೋಡಿದಾಗಲೆಲ್ಲ ಕೃಷ್ಣ, ಈ ಕರ್ಣನ್ಯಾರು, ಇವನನ್ನು ನೋಡಿದರೆ ನನಗೆ ಮುರುಕ ಉಂಟಾಗುವುದು ಎಂದು ಹೇಳ್ತಾರೆ.
ನನಗೂ ಇದನ್ನು ಮಾತ್ರ ತಿಳಿದು ಈಗ 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 ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಹಳ ಆದರದಿಂದ ಬರುತ್ತಿದ್ದಳು. ಆದರೆ ಆಕೆಯ ಮನಸ್ಸನ್ನು ಸಂತೋಷಪಡಿಸಲು ಆಕೆ ಹೇಳಿದಂತೆ ನಡೆದುಕೋಕಣ್ಣ. ಆಗಬಹುದು ಪರಮಾತ್ಮ. ಈ ಸ್ವಾಭಿಮಾನ್ಯ ಸೌಜನ್ಯವಾದ ಈ ಚಂಡಭೀಮನೊಡನೆ ಎಂತಹ ಸಂಬಂಧ ಇರುವುದು ಒಂದು ನಿಕಟವಾದ ಸಂಬಂಧವಿರುವುದು ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಋತುಪರ್ವ ಮುಂತಾದವರೆಲ್ಲರು. ಆ ದುರ್ಯೋಧನ ಅವರೂ ಸಹ ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದ ನನ್ನ ಇಚ್ಛೆ ಆಗಿದ್ದು ಅದನ್ನು ಸಾಧಿಸಿದೆ ಕೃಷ್ಣ. ನಾನಿಂದ ಹೊರಡೇನು. ಈ ಪೌರುಷವಾದ ಫಲವನ್ನು ನೀವೇ ಬಚ್ಚಿಸಿರಿ. ಈ ಭೀಮನಾದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಗ್ರ ಸೇನೆ ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ತ್ಯಾಗವನ್ನು ತೀರಿಸೇ ಬಿಡುವನು. ನೀನು ನಿಜವಾಗಿ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ಸ್ವಲ್ಪ ಸಮಾಧಾನ ತಂದುಕೊಟ್ಟು ನನ್ನ ಮಾತನ್ನು ಸಂಪೂರ್ಣವಾಗಿ ಕೃಷ್ಣ, ಸುಮ್ಮನೆ ನಮ್ಮನ್ನು ಕಾಳಬೇಡ. ಈ ಸಂಧಿಗೆ ನಾನು ಒಪ್ಪದು ಒಪ್ಪದು ಒಪ್ಪದು. ಒಪ್ಪತಕ್ಕ ವಿಚಾರ ಹೊಂದಿರುವುದು ಭೀಮಸೇನ, ಒಪ್ಪತಕ್ಕ ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನ್ನ ಒಂದು ಸಂದೇಶವನ್ನು ಕಳಿಸಿದನು. ಏನೋ ದುರ್ಯೋಧನ ಸಂದೇಶ. ಹಾಗಾದರೆ ನಿನ್ನ ಉದ್ದೇಶವು ಸಂಧಿ ಅಲ್ಲ ಕೃಷ್ಣ. ಅದನ್ನು ಕೇಳುವ ಇಚ್ಛೆ ನೀಡಿದರೆ ಸಮಾಧಾನದಿಂದ ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಎಲ್ಲ ನಿನ್ಗಿದ್ದಾಗ ಹೇಳಬೇಡು. ಇಲ್ಲ, ಕುಳಿತುಕೊಂಡು ಹೊರತು ನಾನು ಹೇಳುವುದಿಲ್ಲ. ಏ ಕೃಷ್ಣ, ಈ ಪರಿಯಶವೇಕೆ ಕೃಷ್ಣ? ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗಲು ಭೀಮಸೇನ. ಅದಕ್ಕಾಗಿ ಇಲ್ಲಿ ನಿನ್ನ ಕಥೆಯನ್ನು ಕೆಲ ಕಾಲ ನನ್ನ ಹಿಡಿತದಲ್ಲಿ ನನ್ನ ಪಾರ್ಶ್ವದಲ್ಲಿ ಸಮೀಪಕ್ಕೆ ಬಾ. ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಏನೋ ಸಂದೇಶ? ಕೋಪ ಮಾಡುವುದಿಲ್ಲ. ಎಲ್ಲ ಅದು ಆಗಲಿ. ಹಾಗಾದ್ರೆ ಈಗ ನೀನು ನನ್ನ ಬಂದಿ ಕ್ಷಣಕಾಲ ಮಾತ್ರ. ಅರ್ಜುನ, ಈ ಕಥೆಯನ್ನು ಕ್ಷಣಕಾಲ ನೀನು ಹಿಡಿತದಲ್ಲಿ ಇಟ್ಟರು ಆಗಬಹುದು. ತೆಗಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಕೇಳಬೇಕು. ಅಲ್ಲಿಯ ಹಾಗಾದ್ರೆ ತೆಗೆದುಕೋ ಈ ಹಬ್ಬವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು.
ಇದರಿಂದ ನಿನ್ನ ಗಂಡನ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಇದು ಪರ್ಯಾಪ್ತವಲ್ಲ ತಂದೆ.
ಇದು ಮುಗಿಸ್ರಿ ಬೇಗ ಬಂದ್ಬಿಡ್ತು Oh,
ಇಷ್ಟಾರ್ಥ ಸಿದ್ಧಿ ಅಭಯಸ್ಥ ಆಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಯನ್ನಾಗರ ವತಿಯಿಂದ ಶ್ರೀ ನಮ್ಮ ಗುರುಗಳಾದ ಶ್ರೀ ಗೊಲ್ಲಳ್ಳಿ ಶ್ರೀ ಡಾಕ್ಟರ್ ಮಾದೇವಪ್ಪನವರ ನಿರ್ದೇಶನದಲ್ಲಿ ಶಿವರಾತ್ರಿ ಮಹಾಶಿವರಾತ್ರಿ ಜಾಗರಣೆ ಪ್ರಯುಕ್ತ ಮಹಾಶಿವರಾತ್ರಿ ಜಾಗರಣೆಗೆ ಭಕ್ತರು ಬಂದು ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅದೇ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಯನ್ನಾಗರ ಗ್ರಾಮದಲ್ಲಿ ಶಿವಾಲಯ ಇದೆ, ಆದ್ದರಿಂದ ಶಿವಾಲಯಕ್ಕೆ ಬಂದು ಜಾಗರಣೆ ಇರ್ತಾರೆ ಅಂದ್ಬಿಟ್ಟು ಅದೇ ಉದ್ದೇಶವಾಗಿ ಈ 8ನೇ ತಾರೀಕು ಶುಕ್ರವಾರ 8ನೇ ತಾರೀಕು ರಾತ್ರಿ 8:15 ಗಂಟೆಗೆ ನಾವು ಯನ್ನಾಗರ ಗ್ರಾಮದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಕನ್ನಡ ಸುಂದರ ಪೌರಾಣಿಕ ನಾಟಕವನ್ನು ನಮ್ಮ ನಾಟಕ ಮಂಡಳಿ ಹಮ್ಮಿಕೊಳ್ಳಿದೆ. ಆದ್ದರಿಂದ ಕಲಾಭಿಮಾನಿಗಳು ಈ ಶಿವನ ಭಕ್ತಾದಿಗಳು ಜಾಗರಣೆ ಪ್ರಯುಕ್ತ ಬಂದು ಯನ್ನಾಗರ ಗ್ರಾಮಕ್ಕೆ ರಾತ್ರಿ 8:15 ಗಂಟೆಗೆ ಪ್ರಾರಂಭ ಆಗುತ್ತೆ. ನೈಟ್ ಪೂರ್ತಿ ಜಾಗರಣೆಗೆ ನಮ್ಮ ನಾಟಕ ನಿಮಗೆ ಪ್ರದರ್ಶನೆ ಮಾಡುತ್ತೆ. ನಮ್ಮ ಗುರುಗಳಾದ ಡಾಕ್ಟರ್ ಸಿ ಮಾದೇವಪ್ಪನವರ ನಿರ್ದೇಶನದಲ್ಲಿ ಬಹಳ ಉತ್ತಮವಾಗಿ ನಮ್ಮ ಕಲಾಭಿಮಾನಿಯನ್ನು ತೋರಿಸ್ತಾ ಇದ್ದೀವಿ. ಆದ್ದರಿಂದ ಕಲಾಭಿಮಾನಿಗಳು, ಭಕ್ತಾದಿಗಳು, ಕಲಾ ಪ್ರೇಕ್ಷಕರು ಬಂದು ನಮ್ಮ ನಾಟಕ ಮಂಡಳಿಯವರನ್ನು ಕೃತಾರ್ಥನ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಅಭಯಸ್ಥ ಆಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿ ಯನ್ನಾಗರ. ನಾನು ಡ್ರಾಮಾ ನಿರ್ದೇಶಕನಾಗಿ ಚಿಕ್ಕಣ್ಣವರ ಮಗನಾದ ಡಾಕ್ಟರ್ ಸಿ ಮಹಾದೇವಪ್ಪನವರನಾಗಿ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು 8ನೇ ತಾರೀಕಲ್ಲ 8/3/2024 ರಾತ್ರಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾಟಕವನ್ನು ವಿಜೃಂಭಣೆಯಿಂದ ನಮ್ಮ ಶಿಷ್ಯವೊಂದು ಅಭಿನಯಿಸಿದ್ದಾರೆ. ಸಕಾಲಕ್ಕೆ ಆಗಮಿಸಿ ನಮ್ಮ ನಾಟಕ ಮಂಡಳಿ ಕೃತಾರ್ಥನಾಗಿ ಮಾಡಬೇಕೆಂದು ತಮ್ಮಲ್ಲಿ ಧನ್ಯವಾದಗಳು. ಇಷ್ಟಾರ್ಥ ಸಿದ್ಧಿ ಅಭಯಸ್ಥ ಆಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಯನ್ನಾಗರ ಗ್ರಾಮ. ಇದೇ 8ನೇ ತಾರೀಕು ಶುಕ್ರವಾರ ಯನ್ನಾಗರ ಗ್ರಾಮದಲ್ಲಿ ದಿವಂಗತ ಚಿಕ್ಕಣ್ಣನವರ ಮಗನಾದಂಥ ಡಾಕ್ಟರ್ ಸಿ ಮಹಾದೇವಪ್ಪನವರ ದಕ್ಷಿಣ ನಿರ್ದೇಶನದಲ್ಲಿ ಕುರುಕ್ಷೇತ್ರ ಅಥವಾ ಇದು ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಗ್ರಾಮದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಜಾಗರಣೆಯ ಪ್ರಯುಕ್ತ ಈ ಪ್ರೋತ್ಸಾಹರು ನಮ್ಮ ಕಲಾಭಿಮಾನಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತೇವೆ. ಶ್ರೀ ಅಭಯಸ್ಥ ಆಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ದಿನಾಂಕ 8/3/2024 ತಾರೀಕು ಶುಕ್ರವಾರ ರಾತ್ರಿ 8:30ಕ್ಕೆ ಗೊಲ್ಲಳ್ಳಿ ಶ್ರೀ ಡಾಕ್ಟರ್ ಸಿ ಮಾದೇವಪ್ಪನವರ ದಕ್ಷಿಣ ನಿರ್ದೇಶನದಲ್ಲಿ ಶ್ರೀಕೃಷ್ಣ ಸಂಧಾನ ಅಥವಾ ಕುರುಕ್ಷೇತ್ರ ಎಂಬ ಪೌರಾಣಿಕ ಕನ್ನಡ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ದಯಮಾಡಿ ಕಲಾಭಿಮಾನಿಗಳು, ಕಲಾ ಪ್ರೋತ್ಸಾಹಕರು, ಗ್ರಾಮಸ್ಥರು, ಆಮೇಲೆ ಅವತ್ತಿನ ದಿನ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಡೋದರಿಂದ ಜಾಗರಣೆ ಮಾಡೋದಕ್ಕೋಸ್ಕರವಾಗಿ ಈ ಒಂದು ನಾಟಕವನ್ನು ಆಡುತ್ತಿದ್ದೇವೆ. ಬಂದು ತಾವೆಲ್ಲರೂ ಕಲಾವಿದರಿಗೆ ಸಹಕಾರ ಕೊಟ್ಟು ಪ್ರೋತ್ಸಾಹಿಸಿ ಹಾರೈಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಕಳಕಳಿಯಿಂದ ಕೋರಿಕೊಳ್ಳುತ್ತೇವೆ. ಹಬ್ಬದ ಪ್ರಯುಕ್ತ ನಮ್ಮ ಅಭಯಸ್ಥ ಶ್ರೀ ಆಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕದ ವತಿಯಿಂದ ಇದೇ ಶಿವರಾತ್ರಿ 8/3/2024 ಶುಕ್ರವಾರದಂದು ನಾಟಕ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಎಲ್ಲ ಬಂದು ಈ ಒಂದು ನಾಟಕ ಪ್ರದರ್ಶನವನ್ನು ವೀಕ್ಷಿಸಿ ಕಲೆಗೆ ಒಂದು ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಶ್ರೀ ಅಭಯಸ್ಥಾನಿ ಸ್ವಾಮಿ ಪ್ರವಚನ ನಾಟಕ ಮಂಡಳಿ ನಿರ್ದೇಶಕರಾದಂಥ ಶ್ರೀ ಮಾದೇವಪ್ಪನವರು ಡಾಕ್ಟರ್ ಮಾದೇವಪ್ಪನವರ ನಿರ್ದೇಶನದಲ್ಲಿ ಶ್ರೀಕೃಷ್ಣ ಸಂಧಾನ ಅಥವಾ ಧರ್ಮದ ಸ್ಥಾಪನೆ ನಾಟಕವನ್ನು ಮಹಾಶಿವರಾತ್ರಿಯಂದು ಆಚರಿಸುತ್ತಿದ್ದೇವೆ. ಆದರೆ ನಾವು ಅವರ ದಿವಂಗತ ಚಿಕ್ಕಣ್ಣನವರ ನಿರ್ದೇಶನದಲ್ಲಿ ಸುಮಾರು ನಾಟಕಗಳನ್ನು ಪ್ರದರ್ಶಿಸಿದ್ದೀವಿ. ಆದರೆ ಈಗ ಅವರ ಮಗನಾದ ಡಾಕ್ಟರ್ ಸಿ ಮಹಾದೇವಪ್ಪನವರ ನಿರ್ದೇಶನದಲ್ಲಿ ನಾಟಕಗಳನ್ನು ಸುಮಾರು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಒಂದು 25 ನಾಟಕಗಳನ್ನು ಪ್ರದರ್ಶಿಸಿಕೊಂಡು ಬಂದು ನಮ್ಮ ಯನ್ನಾಗರ ಗ್ರಾಮದಲ್ಲಿ ಮಹಾಶಿವರಾತ್ರಿಯಂದು ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಸುತ್ತಮುತ್ತ ಗ್ರಾಮಸ್ಥರು, ನಮ್ಮ ಕಲಾವಿದರು, ಪ್ರೋತ್ಸಾಹಕರು, ನಮ್ಮ ಊರಿನ ಹಿರಿಯರು ನಮಗೆ ಸಹಕರಿಸಬೇಕೆಂದು ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇನೆ. ಶ್ರೀ ಅಭಯಸ್ಥ ಆಂಜನೇಯ ಸ್ವಾಮಿ ಕೃಪಾಪೋಷಕ ನಾಟಕ ಮಂಡಳಿಯವರು ತಾರೀಕು 8/3/2024 ಇದೇ ಗ್ರಾಮದಲ್ಲಿ ಕುರುಕ್ಷೇತ್ರ ಎಂಬ ನಾಟಕವನ್ನು ಪೌರಾಣಿಕ ನಾಟಕವನ್ನು ಆಡುತ್ತಿದ್ದೇವೆ. ತಾವೆಲ್ಲರೂ ಸಕಾಲಕ್ಕೆ ಆಗಮಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಕೋರುತ್ತೇವೆ. ಇಂತಿ ನಮ್ಮ ಅಭಯಸ್ಥ ಆಂಜನೇಯ ಸ್ವಾಮಿ.
ದಿನಾಂಕ 8/3/2024ರಂದು ಶುಕ್ರವಾರದಂದು ಮಹಾಶಿವರಾತ್ರಿ ಹಬ್ಬದ ಜಾಗರಣೆಯ ಪ್ರಯುಕ್ತ ನಮ್ಮ ಯನ್ನಾಗರ ಗ್ರಾಮದಲ್ಲಿ ನಮ್ಮ ಸಂಗೀತ ವಿದ್ವಾನರಾದಂತಹ ಗೊಲ್ಲಹಳ್ಳಿಯ ಡಾಕ್ಟರ್ ಸಿ ಮಹದೇವಪ್ಪನವರ ದಕ್ಷ ನಿರ್ದೇಶನದಲ್ಲಿ ಕುರುಕ್ಷೇತ್ರ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಎಲ್ಲ ಜಾಗರಣೆಯ ಭಕ್ತ ಮಹಾಶಯರ ಒಂದು ಜಾಗರಣೆಯ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಎಲ್ಲ ಕಲಾಭಿಮಾನಿಗಳು ಹಾಗೂ ಎಲ್ಲ ಭಕ್ತ ಮಹಾಶಯರು ಈ ಒಂದು ನಾಟಕಕ್ಕೆ ಬಂದು ನಮ್ಮ ಈ ಒಂದು ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಈ ಒಂದು ಯನ್ನಾಗರ ಗ್ರಾಮದಲ್ಲಿ ಈ ಹಿಂದಿನಿಂದಲೂ ಒಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾಟಕಗಳನ್ನು ನಮ್ಮ ಎಲ್ಲ ಗ್ರಾಮದ ಹಿರಿಯ ಕಲಾವಿದರು ಯುವ ಕಲಾವಿದರು ನಡೆಸಿಕೊಂಡು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಏರ್ಪಡಿಸಿರ್ತೇವೆ. ಅದೇ ರೀತಿಯಾಗಿ ಈ ವರ್ಷವೂ ಸಹ ಈ ಒಂದು ಮಹಾಶಿವರಾತ್ರಿ ಜಾಗರಣೆಯ ಪ್ರಯುಕ್ತ ಒಂದು ಕುರುಕ್ಷೇತ್ರ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಆದ್ದರಿಂದ ಸಕಾಲಕ್ಕೆ ಎಲ್ಲ ಭಕ್ತ ಮಹಾಶಯರು, ಸಾರ್ವಜನಿಕರು ಹಾಗೂ ಕಲಾಭಿಮಾನಿಗಳು ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಈ ಯನ್ನಾಗರ ಗ್ರಾಮದ ಇಷ್ಟಾರ್ಥ ಆಂಜನೇಯ ಸ್ವಾಮಿ ನಾಟಕ ಮಂಡಳಿಯ ನಾಟಕೋತ್ಸವವನ್ನು 8/3/2024ರಂದು ಶುಕ್ರವಾರ ರಾತ್ರಿ 8 ಗಂಟೆಗೆ ನಡೆಯಲಿದೆ. ಹಾಗೂ ಜಾನಪದ ಕಲಾವಿದರಾದಂಥ ರಾಜ್ಯ ಪ್ರಶಸ್ತಿ ವಿಜೇತರು ಇಬ್ಬರಿದ್ದಾರೆ. ರಾಮಕೃಷ್ಣ ಅವರು ಹಾಗೂ ಪಾಪಣ್ಣವರು ಪ್ರೋತ್ಸಾಹ ಕೊಟ್ಟು ಚೆನ್ನಾಗಿ ನಾಟಕ ನೆರವೇರಿಸಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ.